ತುಂಬಾ ಕುತೂಹಲವನ್ನ ಮೂಡಿಸುವ ಶಿಸ್ತಿನ ಪ್ರದರ್ಶನವಾಗಿದೆ. ಮೆರವಣಿಗೆಯಲ್ಲಿ ಹೇಳಿ ಮಾಡಿಸಿದಂತಹ ಪ್ರದರ್ಶನ ಇದಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಪರಿಶಿಷ್ಟರ ಸಮಗ್ರ ಅಭಿವೃದ್ಧಿ ನಮ್ಮ ಧ್ಯೇಯ. ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಒಂದು ನಿಗಮವಾಗಿದೆ. 1975ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮವನ್ನು 2005ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎಂದು ಮರುನಾಮಕರಣ ಮಾಡಲಾಯಿತು. ನಿಗಮದಿಂದ ಸ್ವಯಂ ಉದ್ಯೋಗ, ಉದ್ಯಮಶೀಲತಾ ಅಭಿವೃದ್ಧಿ, ಸ್ವಾವಲಂಬಿ ಸಾರಥಿ, ಮೈಕ್ರೋ ಕ್ರೆಡಿಟ್, ಭೂ ಒಡೆತನ ಮತ್ತು ಗಂಗಾ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಪರಿಶಿಷ್ಟ ಜಾತಿ ಜನಾಂಗಗಳ ಆರ್ಥಿಕ ಮತ್ತು ಸಾಮಾಜಿಕ ಹಾಗೂ ಸಮಗ್ರ ಅಭಿವೃದ್ಧಿಗೆ ತೊಡಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ. ಬಂಧುಗಳೇ, ಆ ಸ್ತಬ್ಧ ಚಿತ್ರದ ನಂತರ ತಾವು ಮತ್ತೊಂದು ನಗಾರಿ ಹಾಗೂ ತಮಟೆ ತಂಡವನ್ನ ನೋಡ್ತಾ ಇದ್ದೀರಾ. ನಗಾರಿ ಹಾಗೂ ತಮಟೆ ತಂಡದ ಕಲಾವಿದರು ಸಾಕ್ತಾ ಇದ್ದಾರೆ. ಅದಾದ ನಂತರ ಮುಂದೆ ಬರ್ತಾ ಇರುವಂತಹ ಜಾನಪದ ಕಲೆ ಮರಗಾಲು. ಶ್ರೀ ಸಿದ್ದರಾಜು ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘ, ಮೈಸೂರು ಜಿಲ್ಲೆ. ಶಿವನ ವೇಷಧಾರಿಯಾಗಿ ಮರಗಾಲ್ನಲ್ಲಿ ಆಗಮಿಸ್ತಾ ಇದ್ದಾರೆ ಈ ಸಂಘದ ಕಲಾವಿದರು. ಕೋಲಾರ, ಧಾರವಾಡ, ಮಂಡ್ಯ, ಮೈಸೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮರಗಾಲು ಕುಣಿತ ಹೆಚ್ಚಾಗಿ ಕಂಡುಬರುತ್ತೆ. ಹಬ್ಬ, ಜಾತ್ರೆ, ಉತ್ಸವಗಳಲ್ಲಿ ಗ್ರಾಮೀಣ ಜನರು ಮರದ ಕಾಲುಗಳನ್ನು ಕಾಲಿಗೆ ಕಟ್ಟಿಕೊಂಡು ಕುಣಿಯುವುದೇ ಮರಗಾಲು ಕುಣಿತ. ಮರಗಾಲುಗಳನ್ನು ಹಗುರವಾದ ಆದರೆ ಗಟ್ಟಿಯಾದ ಮರದಿಂದ ಮಾಡಿರುತ್ತಾರೆ. ಮರಗಾಲನ್ನ ಕಟ್ಟಿಕೊಳ್ಳುವುದಕ್ಕೆ ಮೊದಲು ಮೊಣಕಾಲಿನವರೆಗೆ ಬಟ್ಟೆ ಸುತ್ತಿಕೊಳ್ಳುತ್ತಾರೆ. ಆ ನಂತರ ಹಿಮ್ಮಡಿ ಮೇಲೆ ಹೆಜ್ಜೆ ಭಾರ ಬೀಳುವಂತೆ ಭದ್ರವಾಗಿ ಕಾಲಿಗೆ ಕಟ್ಟಿಕೊಂಡು ಸಮಭಾರದ ಹಿಡಿತ ಸಿಕ್ಕುವವರೆಗೂ ಕೈ ಆಸರೆಗೆ ಒಂದು ಉದ್ದವಾದ ಕೋಲು ಅಥವಾ ಸಹಾಯಕರ ನೆರವು ಪಡೆಯುತ್ತಾರೆ. ನಂತರ ಯಾವ ಆಸರೆಯೂ ಇಲ್ಲದೆ ಹೆಜ್ಜೆ ಹಾಕುತ್ತಾ ತಮಟೆ ನಗಾರಿ ಗತ್ತಿಗೆ ಕತ್ತಿಯನ್ನ ಜಳಪಿಸುತ್ತಾ ಇದರಲ್ಲಿ ಈಶ್ವರನ ತ್ರಿಶೂಲವನ್ನ ತಾವು ಕಾಣಬಹುದು. ವಿವಿಧ ಭಂಗಿಗಳಲ್ಲಿ ಕುಣಿತಾ ಸಾಗುತ್ತಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸ್ತಬ್ಧ ಚಿತ್ರವನ್ನ ಬಹಳ ಸೊಗಸಾಗಿ ತಂದಿದೆ. ಗೃಹ ಆರೋಗ್ಯ ಯೋಜನೆಯು ಸಾಂಕ್ರಾಮಿಕ ಕಾಯಿಲೆಗಳನ್ನು ತಡೆಗಟ್ಟಲು ಮತ್ತು ಚಿಕಿತ್ಸೆ ನೀಡಲು ಜಾರಿಗೆ ತಂದಿರುವ ಒಂದು ಕಾರ್ಯಕ್ರಮವಾಗಿದೆ. ಇದರ ಅಡಿಯಲ್ಲಿ ಆರೋಗ್ಯ ಕಾರ್ಯಕರ್ತರು 30 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳ ಮನೆಗೆ ಭೇಟಿ ನೀಡಿ ರಕ್ತದೊತ್ತಡ, ಮಧುಮೇಹ, ಕ್ಯಾನ್ಸರ್ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ 14 ರೋಗಗಳನ್ನು ಉಚಿತವಾಗಿ ತಪಾಸಣೆ ಮಾಡಿ ಪತ್ತೆ ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಯೋಜನೆಯನ್ನ ರಾಜ್ಯದಾದ್ಯಂತ ವಿಸ್ತರಿಸಲಾಗಿದ್ದು ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ತಲುಪಿಸುವ ಗುರಿಯನ್ನ ಹೊಂದಿದೆ. ಅಭಿಮಾನಿಗಳೇ ನಮ್ಮನೆ ದೇವರು ಎಂದಂತಹ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ತಂದಿದೆ. ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಯುವ ಜನರಲ್ಲಿ ಹೆಚ್ಚುತ್ತಿರುವ ಹಠಾತ್ ಹೃದಯಾಘಾತದ ಸಂಕಟವನ್ನು ಎದುರಿಸಲು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. 2023ರಲ್ಲಿ ಪ್ರಾರಂಭವಾದ ಈ ಯೋಜನೆಯು ಜಿಲ್ಲಾ, ತಾಲೂಕು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಟೆಲಿ ಇಸಿಜಿ ಕೇಂದ್ರಗಳನ್ನು ಸ್ಥಾಪಿಸಿ ಹೃದಯ ತಪಾಸಣೆ ನಡೆಸುತ್ತದೆ. ಇದು ಸಂಶಯಾಸ್ಪದ ಹೃದಯಾಘಾತದ ಸಂದರ್ಭದಲ್ಲಿ ತಕ್ಷಣವೇ ನಿರ್ಣಯ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಶೀಘ್ರವಾಗಿ ಚಿಕಿತ್ಸೆ ನೀಡಲು ಅವಕಾಶವನ್ನು ಕಲ್ಪಿಸುತ್ತದೆ. ಭ್ರೂಣಲಿಂಗ ಪತ್ತೆ ಹಚ್ಚುವಿಕೆ ನಿಷೇಧ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಯುವುದು. ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧಿಸುವ ಭಾರತದ ಪ್ರಮುಖ ಕಾಯ್ದೆ ಪ್ರಸವ ಪೂರ್ವ ಮತ್ತು ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ತಂತ್ರಗಳ ಕಾಯ್ದೆ 1994 ಆಗಿದೆ. ಈ ಕಾಯ್ದೆಯ ಪ್ರಕಾರ ಭ್ರೂಣದ ಲಿಂಗ ಪತ್ತೆ ಹಚ್ಚುವಿಕೆಯನ್ನು ನಿಷೇಧಿಸುತ್ತದೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯುವ ಮೂಲಕ ಲಿಂಗ ಅನುಪಾತದ ಅಸಮತೋಲನವನ್ನು ಸರಿಪಡಿಸುವ ಗುರಿಯನ್ನು ಹೊಂದಿದೆ. ಅದರ ನಂತರ ಸಾಕ್ತಾ ಇರುವಂತಹ ಜಾನಪದ ಕಲೆ ಆಂಧ್ರ ಪ್ರದೇಶ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ದಬ್ಬಗುಟಲು. ಈ ಒಂದು ವಿಶೇಷ ನೃತ್ಯ ಎದೆಗೆ ತಮಟೆ ಹಾಗೆ ಹಿಂದೆ ಬಾಲವನ್ನ ಕಟ್ಟಿಕೊಂಡು ನೃತ್ಯವನ್ನ ಮಾಡ್ತಾ ಇರುವಂತಹ ಜಾನಪದ ಕಲಾವಿದರನ್ನ ತಾವು ಗಮನಿಸಿದ್ದೀರಾ ಬಂಧುಗಳೇ. ಇದು ತಪ್ಪಟಗುಲು ಜಾನಪದ ಕಲೆ, ಆಂಧ್ರ ಪ್ರದೇಶದ ಕಲೆ. ಅದಾದ ನಂತರ ಮತ್ತೊಂದು ಜಾನಪದ ಕಲಾ ತಂಡ ಜಾನ್ ಪದಕ್ ಮತ್ತೊಮ್ಮೆ ತಾವು ನೋಡ್ತಾ ಇದ್ದೀರಾ. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ
ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಗ್ರಾಮಗಳಿಂದ ದೂರದಲ್ಲಿರುವ ಗೋಮಾಳ, ಸರ್ಕಾರಿ ಜಾಗ, ಅರಣ್ಯ ಭೂಮಿ, ಖಾಸಗಿ ಜಮೀನು ಇತ್ಯಾದಿ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವ ತಾಂಡಗಳಲ್ಲಿ ವಾಸವಾಗಿರುವಂತ ಬಂಜಾರ, ಲಂಬಾಡಿ ಸಮುದಾಯಗಳ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಸರ್ವತೋಮುಖ ಅಭಿವೃದ್ಧಿಪಡಿಸುವುದರ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಕಂಪನಿ ಕಾಯ್ದೆಯ ಅಡಿಯಲ್ಲಿ 2009ರಲ್ಲಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದೆ. ತಾಂಡಗಳ ಹಾಗೂ ತಾಂಡ ನಿವಾಸಿಗಳ ಸಮಗ್ರ ಅಭಿವೃದ್ಧಿ, ಶೈಕ್ಷಣಿಕ, ಆರೋಗ್ಯ, ನೈತಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಧ್ಯೇಯವಾಗಿದೆ. ತಾಂಡಗಳಿಗೆ ಸಂಪರ್ಕ ರಸ್ತೆ, ಸಿಸಿ ರಸ್ತೆ, ಒಳಚರಂಡಿ, ಸಮುದಾಯ ಭವನ, ಅಂಗನವಾಡಿ ಕಟ್ಟಡ, ತಾಂಡ ಬಡಾವಣೆ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು, ಜೊತೆಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವುದು, ವಿದ್ಯುತ್ ಶಕ್ತಿ, ವಸತಿ, ಸಾರಿಗೆ ಸಂಪರ್ಕ, ಸ್ವಚ್ಛತೆ ಮತ್ತು ನೈರ್ಮಲ್ಯ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತಹ ವ್ಯವಸ್ಥೆ ಇದೆ. ಅದಾದ ನಂತರ ತಾವು ಜಾನಪದ ಕಲೆ, ವಿಶೇಷ ಕಲೆ, ನಮ್ಮ ಮೈಸೂರಿನ ಕಲೆ ವೀರ ಮಕ್ಕಳ ಕುಣಿತ. ಬಂಧುಗಳೇ, ಮೈಸೂರು ಭಾರತವನ್ನಾಳುತ್ತಿದ್ದ ಬ್ರಿಟಿಷರು ಹತ್ತಿಯನ್ನ ನಿಕೃಷ್ಟ ಬೆಲೆಗೆ ಕೊಂಡೊಯ್ದು ಕಾರ್ಖಾನೆಗಳಲ್ಲಿ ಬಟ್ಟೆಗಳನ್ನ ತಯಾರಿಸಿ ಈ ನೆಲದಲ್ಲಿ ಅಧಿಕ ಬೆಲೆಗೆ ಮಾರುತ್ತಾ ಸಿರಿವಂತರಾಗುತ್ತಾ ಈ ನೆಲದ ಮೂಲ ಗುಡಿ ಕೈಗಾರಿಕೋದ್ಯಮಕ್ಕೆ ಬಹುದೊಡ್ಡ ಪೆಟ್ಟು ನೀಡಿದ್ದು ಇತಿಹಾಸದ ಕರಾಳ ಅಧ್ಯಾಯ. ಆಂಗ್ಲರ ಪ್ರಭುತ್ವದ ವಿರುದ್ಧ ಹೋರಾಟವನ್ನು ಆರಂಭಿಸಿದ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯ ಕಲ್ಪನೆಗೆ ಜೀವ ಕೊಟ್ಟರಲ್ಲದೆ ಸ್ಥಳೀಯ ಹತ್ತಿಯನ್ನು ಬಳಸಿ ಚರಕದಿಂದ ನೂಲು ತೆಗೆಯುವ ಮೂಲಕ ಭಾರತದಲ್ಲಿ ಹೊಸದೊಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಅದಾದ ನಂತರ ಚೆಂಡೆ ವಾದ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ವಿಶೇಷ ಕಲೆ ಚೆಂಡೆ ವಾದ್ಯ, ನಮ್ಮ ಉಡುಪಿ ಜಿಲ್ಲೆಯ ಕಲೆ. ರಾಯಚೂರು ಜಿಲ್ಲೆ ಸರ್ವಧರ್ಮ ಸಾಮರಸ್ಯದ ನೆಲೆವೀಡು ರಾಯಚೂರು. ಸೇಂಟ್ ಮೇರಿ ಚರ್ಚ್ 16 ಮತ್ತು 17ನೇ ಶತಮಾನ ಕಾಲದಿಂದಲೂ ಪೋರ್ಚುಗೀಸ್ ಮತ್ತು ಕ್ಯಾಥೋಲಿಕ್ ಜನ್ಯೂಟ್ ಮಿಷನರಿಗಳ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಏಕ್ ಮಿನಾರ್ ಮಸೀದಿಯನ್ನು ಕಾಣ್ತಾ ಇದ್ದೀರಿ. ಮಲಿಯಾಬಾದ್ ಕೋಟೆಯ ಕಲ್ಲಾನೆಯನ್ನು ಕೂಡ ನೀವು ಕಣ್ತುಂಬಿಕೊಟ್ಟಿದ್ದೀರಿ. ರಾಯಚೂರು ಜಿಲ್ಲೆ ಸರ್ವಧರ್ಮ ಸಾಮರಸ್ಯದ ನೆಲೆವೀಡು. ಅದಾದ ನಂತರ ರಾಯಚೂರು ಜಿಲ್ಲೆಯ ಕಲಾವಿದರು ಶ್ರೀ ಗದ್ದೆಪ್ಪ, ಶ್ರೀ ಸಿದ್ದರಾಮೇಶ್ವರ ಜಾನಪದ ಕಣಿಹಲಿಗೆ ಸಾಂಸ್ಕೃತಿಕ ಕಲಾವಿದರ ಸಂಘ ಕಣಿ ವಾದನ ಕಲೆಯನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ರೇಷ್ಮೆ, ಹೈನುಗಾರಿಕೆ ಮತ್ತು ಮಾವು ಚಿನ್ನದ ನಾಡು ಖ್ಯಾತಿಯ ಕೋಲಾರ ಜಿಲ್ಲೆ ಮಣ್ಣಿನ ಹವಾಗುಣ ರೇಷ್ಮೆಗೆ ಬಹಳ ಯೋಗ್ಯವಾಗಿದೆ. ಜಿಲ್ಲೆಯ ತೋಟಗಾರಿಕಾ ಬೆಳೆಗಳಾದ ರೇಷ್ಮೆ ಮತ್ತು ಮಾವು ಅಪಾರ ಜನಪ್ರಿಯತೆಯನ್ನು ಪಡೆದಿರುವುದು ಸಂತಸದ ಸಂಗತಿಯಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಶಾಶ್ವತ ನೀರಾವರಿ ಮೂಲಗಳು ಇಲ್ಲದಿರುವುದರಿಂದ ಮಳೆಯಾಶ್ರಿತ ಪ್ರದೇಶದ ಪ್ರಮುಖ ಬೆಳೆಯಾಗಿ ಮಾವು ವಾಣಿಜ್ಯ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ರೇಷ್ಮೆ ಕೃಷಿಯು ಒಂದು ಪ್ರಮುಖ ಗುಡಿ ಕೈಗಾರಿಕೆಯಾಗಿದೆ. ಕೋಲಾರ ಜಿಲ್ಲೆಯ ಪ್ರಸ್ತುತ ಹಾಲು ಒಕ್ಕೂಟದಲ್ಲಿ 994 ಸಂಘಗಳಿವೆ. 42,064 ಸಕ್ರಿಯ ಹಾಲು ಉತ್ಪಾದಕರಿಂದ ಸರಾಸರಿ ಶೇಕಡ 7.5 ಲಕ್ಷ ಲೀಟರ್ ಹಾಲು ಶೇಖರಣೆಯಾಗುತ್ತಿದೆ. ಪ್ರತಿಯೊಂದು ಜಿಲ್ಲೆಯ ಸ್ತಬ್ಧ ಚಿತ್ರದ ಹಿಂದೆ ಆ ಜಿಲ್ಲೆಯ ವಿಶೇಷ ಜಾನಪದ ಕಲೆಗಳ ಪ್ರದರ್ಶನ ಕೂಡ ನಡೀತಾ ಇದೆ. ಕ್ಷೀರ ಕ್ರಾಂತಿಗೆ ಸಾಕ್ಷಿಯಾದಂತಹ ಕೋಲಾರ ಜಿಲ್ಲೆಯ ಸ್ತಬ್ಧ ಚಿತ್ರವನ್ನು ತಾವು ನೋಡ್ತಾ ಇದ್ದೀರಾ. ಅದರ ಹಿಂದೆ ಸಾಕ್ತಾ ಇರುವಂತಹ ತಂಡ ತಮಟೆ ವಾದನದ ಮೂಲಕ ಮಂಜುನಾಥ AM ಈ ಭೂಮಿ ತಮಟೆ ಕಲಾ ಸಂಘ ಕೋಲಾರ ಜಿಲ್ಲೆ ಹಾಗೂ ಶ್ರೀ ಪ್ರಸನ್ನ ಕುಮಾರ್ PM ನಾಡೋಜ ಮುನಿ ವೆಂಕಟಪ್ಪ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಪಿಂಡಿ ಪಾಪ್ನಳ್ಳಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ. ತಮಟೆ ಕಲೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂತರು ಪಿಂಡಿ ಪಾಪ್ನಳ್ಳಿ. ನಮ್ಮ ಕಲಾವಿದರು ನಮ್ಮ ಮೂಲ ಕಲೆಗೂ ಕೂಡ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ. ನಾಡೋಜ ಶ್ರೀ ಮುನಿ ವೆಂಕಟಪ್ಪ ಪದ್ಮಶ್ರೀ ಪ್ರಶಸ್ತಿ ವಿಜೇತರು. ತಮಟೆ ಕಲೆಯನ್ನ ತಾವೆಲ್ಲರೂ ಕೂಡ ಈಗ ಕಣ್ತುಂಬ್ಕೋತಾ ಇರ. ಕೋಲಾರ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ಹೋಗ್ತಾ ಇರುವಂತಹ ತಮಟೆ ವಾದನ. ಯಾದಗಿರಿ ಜಿಲ್ಲೆ ಟೇಲರ್ ಮಂಜಿಲ್ 1844 ಸುರಪುರ. ಕರ್ನಲ್ ಫಿಲಿಪ್ ಮೆಡೋಸ್ ಟೇಲರ್ 19ನೇ ಶತಮಾನದ ಡೆಕ್ಕನ್ ಪ್ರದೇಶದ ಪ್ರಸಿದ್ಧ ಬ್ರಿಟಿಷ್ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದರು. ಅವರು ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿದ್ದ ಬ್ರಿಟಿಷ್ ರೆಸಿಡೆಂಟ್ನ ಸಿಬ್ಬಂದಿಯಲ್ಲಿ ಹಿರಿಯ ಆಡಳಿತದ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು.
36 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೆಡೋಸ್ ಟೇಲರ್ ಅವರನ್ನು ಹೈದರಾಬಾದ್ನ ನಿಜಾಮರು ರಾಜ ವೆಂಕಟಪ್ಪ ನಾಯಕನ ಪ್ರಭುತ್ವವನ್ನು, ಅಂದರೆ ಕರ್ನಾಟಕದ ಇಂದಿನ ಸುರಪುರ ತಾಲೂಕು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ನಿರ್ಮಿಸಲು ನೇಮಿಸಿದರು. ಈ ಬಂಗಲೆಯನ್ನು ಶೋರಾಪುರದಲ್ಲಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿದ್ದಾಗ ನಿರ್ಮಿಸಲಾಯಿತು. ಅದರ ಹಿಂದೆ ಸಾಕ್ತಾ ಇರುವಂತಹ ಜಾನಪದ ಕಲೆ ಬೇಡರ ವೇಷ. ಬೇಡರ ವೇಷವನ್ನ ಧರಿಸಿ ಹೋಗ್ತಾ ಇರುವ ಕಲಾವಿದರು ಶ್ರೀ ಮಂಜುನಾಥ ಜಿ ಶೆಟ್ಟಿ, ಶ್ರೀ ಮಂಜು ಕಲಾ ತಂಡ, ಸಿರಸಿ, ಉತ್ತರ ಕನ್ನಡ ಜಿಲ್ಲೆ. ಪ್ರವಾಸೋದ್ಯಮ ಇಲಾಖೆ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟ. ಕೊಪ್ಪಳದ ಅಂಜನಾದ್ರಿ ಬೆಟ್ಟವು ಅಂಜನಾದೇವಿಯ ಪುತ್ರರಾದ ಶ್ರೀ ಹನುಮಂತ ದೇವರ ಜನ್ಮ ಸ್ಥಳವೆಂದು ನಂಬಲಾಗುತ್ತದೆ. ಈ ಪವಿತ್ರ ಪರ್ವತದ ಪ್ರತಿಯೊಂದು ಕಲ್ಲು ಭಕ್ತಿ, ಶೌರ್ಯ ಮತ್ತು ಶಕ್ತಿಯ ಪೌರಾಣಿಕ ಕಥೆಗಳನ್ನು ಹೇಳುತ್ತದೆ. ಇಲ್ಲಿನ ಪುರಾತನ ದೇವಾಲಯಗಳು, ಶಾಸನಗಳು ಶತಮಾನಗಳಿಂದ ಸಾಗಿದ ಭಕ್ತಿಯ ಸಾಕ್ಷಿಗಳಾಗಿವೆ. ಹಂಪಿಯ ಕಲ್ಲಿನ ರಥವು 16ನೇ ಶತಮಾನದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಅದ್ಭುತ ಶಿಲ್ಪಕಲೆ. ಈ ಮಹಾಕೃತಿಯನ್ನು ವಿಷ್ಣುವಿನ ವಾಹನವಾದ ಗರುಡನಿಗೆ ಸಮರ್ಪಿಸಲಾಗಿದೆ. ಇಂದು ಕಲ್ಲಿನ ರಥವು ಹಂಪಿಯ ವಿಶ್ವ ಪಾರಂಪರಿಕ ತಾಣದ ಚಿಹ್ನೆಯಾಗಿದೆ. ಐಹೊಳೆ ದುರ್ಗಾ ದೇವಾಲಯವು 7ನೇ ಶತಮಾನದಲ್ಲಿ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟ ಭಾರತದ ದೇವಾಲಯ ವಾಸ್ತುಶಿಲ್ಪದ ಮಾಸ್ಟರ್ ಪೀಸ್, ಕರ್ನಾಟಕದ ಐತಿಹಾಸಿಕ ಹೆಮ್ಮೆ. ಪ್ರವಾಸೋದ್ಯಮ ಇಲಾಖೆಯ ಸ್ತಬ್ಧ ಚಿತ್ರದ ನಂತರ ಶಹನಾಯಿ ವಾದನ ಕಲಾವಿದರು ಶ್ರೀ ಲಕ್ಕಪ್ಪ ಮಾರುತಿ ಭಜಂತ್ರಿ, ಶ್ರೀ ಮಾರುತಿ ದೇವರ ಶಹನಾಯಿ ಕಲಾ ಸಂಘ, ಬೆಳಗಲಿ, ಬಾಗಲಕೋಟೆ ಜಿಲ್ಲೆ. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ, ಕಲಿಕಾ ನ್ಯೂನ್ಯತೆ. ಮೈಸೂರಿನಲ್ಲಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯು ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಾಯತ್ತ ಸಂಸ್ಥೆ. ಸುಮಾರು 6 ದಶಕಗಳ ಹಿಂದೆ ಸ್ಥಾಪನೆಯಾಯಿತು. ಸಂಸ್ಥೆಯು ಮಾತು, ಭಾಷೆ ಮತ್ತು ಕಿವಿಗೆ ಸಂಬಂಧಪಟ್ಟ ಸಮಸ್ಯೆಗಳ ತಡೆಗಟ್ಟುವಿಕೆ, ಗುರುತಿಸುವಿಕೆ ಮತ್ತು ಅವುಗಳ ಚಿಕಿತ್ಸೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ತನ್ನ 60ನೇ ವಾರ್ಷಿಕೋತ್ಸವವನ್ನು, ಅಂದರೆ ವಜ್ರ ಮಹೋತ್ಸವವನ್ನು ಹೆಮ್ಮೆಯಿಂದ ಆಚರಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕಂಡುಬರುವ, ಅಂದರೆ ಹೆಚ್ಚಾಗಿ ಗಮನಕ್ಕೆ ಬಾರದ ಕಲಿಕಾ ನ್ಯೂನ್ಯತೆ ಎಂಬ ಮಹತ್ವದ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುತ್ತಿದೆ. ಬಂಧುಗಳೇ, ಆ ಸ್ತಬ್ಧ ಚಿತ್ರದ ಹಿಂದೆ ಮತ್ತೊಂದು ನಗಾರಿ ಕಲಾವಿದರ ತಂಡ ಸಾಕ್ತಾ ಇದ್ದಾರೆ. ಮುಂದಿನ ಸ್ತಬ್ಧ ಚಿತ್ರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಜ್ಞಾನವೇ ಶಕ್ತಿ, ಶಿಕ್ಷಣವೇ ಆಸ್ತಿ ಎಂಬುದೇ ಸಂಸ್ಥೆಯ ಪರಮ ಧ್ಯೇಯ. ಬುದ್ಧಿವಂತಿಕೆ, ಸಮಾನತೆ, ಭರವಸೆಗಳೇ ಇಲಾಖೆಯ ಮೊದಲ ಆದ್ಯತೆ. ಪರಸ್ಪರ ಸಹಾಯ, ಕೈ ಹಿಡಿದು ಬೆಳೆಯುವ ಮತ್ತು ಬೆಳೆಸುವ ಹಂಬಲವೇ ಕಲ್ಯಾಣ ಇಲಾಖೆಯ ಮೊದಲ ಗುರಿ. ಕಾಡುತ್ತಲಿರುವ ಬಡತನ, ನಿರುದ್ಯೋಗ, ಅಶಿಕ್ಷಣದ ಕೊರತೆಗಳನ್ನು ನಿವಾರಿಸಿ ಭವಿಷ್ಯದ ಉತ್ತಮ ಪ್ರಜೆಗಳನ್ನು ರೂಪಿಸುವುದೇ ಇಲಾಖೆಯ ಪ್ರಮುಖ ಆದ್ಯತೆಯಾಗಿದೆ. ಕರ್ನಾಟಕ ಸರ್ಕಾರದ ಪರಿಪಕ್ವ ಮಾರ್ಗದರ್ಶನದಲ್ಲಿ ಪರಿಪೂರ್ಣತೆಯೆಡೆಗೆ ಹೆಜ್ಜೆಗಳನ್ನು ಇಡುತ್ತಿರುವ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಮಾನತೆ, ಸೋದರತೆ, ಶಿಕ್ಷಣ, ಒಗ್ಗಟ್ಟು, ಉದ್ಯೋಗ ಅವಕಾಶಗಳ ಹೆಚ್ಚಳ ಹಾಗೂ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಗಟ್ಟಿಯಾದ ತಳಹದಿಯನ್ನು ರೂಪಿಸುವ ಕೆಲಸದಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡಿದೆ. ಇದು ಪ್ರಗತಿಯ ರಥ. ಎಲ್ಲರನ್ನೂ ಕೈ ಹಿಡಿದು ಕರೆದೊಯ್ಯುವ, ಜೊತೆಗೂಡಿ ಬೆಳೆಸುವ, ಭವ್ಯ ಭವಿಷ್ಯತ್ತನ್ನು ಕಟ್ಟಿಕೊಡುವ ಮಹೋನ್ನತ ಉದ್ದೇಶದೊಡನೆ ರೂಪುಗೊಂಡಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರ. ಅದಾದ ನಂತರ ಕಲಾ ತಂಡ ತಾವು ನೋಡ್ತಾ ಇದ್ದು ಗುಜರಾತ್ನ ರತ್ವಾ ಬುಡಕಟ್ಟು ನೃತ್ಯ. ನಮ್ಮ ರಾಜ್ಯದ ಕಲಾವಿದರು ಅಷ್ಟೇ ಅಲ್ಲದೆ ಅನ್ಯ ರಾಜ್ಯದ ಕಲಾವಿದರು ಕೂಡ ಭಾಗವಹಿಸ್ತಾ ಇರುವಂತದ್ದು ವಿಶೇಷ. ನಾವೆಲ್ಲರೂ ಕೂಡ ಕಾತರದಿಂದ ಅಭಿಮನ್ಯುವಿನ ಆಗಮನಕ್ಕಾಗಿ ಕಾಯ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೊನೆಯ ಸ್ತಬ್ಧ ಚಿತ್ರದ ನಂತರ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸ್ತಬ್ಧ ಚಿತ್ರವನ್ನು ನೀವಿಲ್ಲಿ ಕಾಣ್ತಾ ಇದ್ದೀವಿ. ನಾವು ನಮ್ಮ ನೆಲವನ್ನ ಕಾಪಾಡಿಕೊಳ್ಳಬೇಕು, ಪರಿಸರವನ್ನ ಕಾಪಾಡಿಕೊಳ್ಳಬೇಕು ಎನ್ನುವಂತ ಸಂದೇಶವನ್ನ ಹೊತ್ತು ತಂದಿರುವಂತಹ ಸ್ತಬ್ಧ ಚಿತ್ರ. ಬಂಧುಗಳೇ, ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಅಮೃತಗಳಿಗೆ ಸನ್ನಿಹಿತವಾಗುತ್ತಿದೆ. ಅಭಿಮನ್ಯು
ತನ್ನ ಗಾಂಭೀರ್ಯವಾದಂತಹ ನಡಿಗೆಯೊಂದಿಗೆ ಒಂದೊಂದೇ ಹೆಜ್ಜೆಗಳನ್ನ ಇರಿಸ್ತಾ ಧಾವಿಸಿ ಬರ್ತಾ ಇದ್ದಾನೆ. ಕುಮ್ಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ ಬಂಧುಗಳೇ. ನಮ್ಮೆಲ್ಲರ ಮನಸ್ಸಿನಾಳದಲ್ಲಿ ನೆಲೆ ನಿಂತಿರುವಂತಹ ರಾಜ ಪರಂಪರೆಯ ಮೈಸೂರು ದಸರಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತಿದೆ. ಮಂಗಳ ವಾದ್ಯಗಳು ಮೊಳಗುತ್ತಿವೆ, ಮಂಗಳ ವಾದ್ಯಗಳು ಮೊಳಗುತ್ತಿವೆ. ತಾಯಿ ಚಾಮುಂಡೇಶ್ವರಿನ ಕತ್ತು ಸಾಗಿ ಬರ್ತಾ ಇದ್ದಾನೆ ನಮ್ಮ ಹೆಮ್ಮೆಯ ಅಭಿಮನ್ಯು. ಮಾವುತ ವಸಂತ ಜೆಎಸ್, ಕಾವಾಡಿ ರಾಜು ಜೆಕೆ. ಹಾಗೆ ಕುಮ್ಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪ ನಾವು ನೋಡ್ತಾ ಇದೀವಿ. ಈ ಆನೆಯನ್ನ ಫೆಬ್ರವರಿ 2009 ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಆಡಿನಾಡು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು. ಈ ಆನೆ ಕಳೆದ ಹಲವಾರು ದಸರಾ ಮಹೋತ್ಸವಗಳಲ್ಲಿ ಭಾಗವಹಿಸಿದೆ. ತನ್ನ ಶಿಸ್ತು, ಶಾಂತ ನಡವಳಿಕೆಯಿಂದಾಗಿ ಎಲ್ಲರ ಗಮನ ಸೆಳೆದಿದೆ. ಪ್ರಸ್ತುತ ಸಾಲಿನಲ್ಲಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಕುಮ್ಕಿ ಆನೆಯಾಗಿ ಬರ್ತಾ ಇದೆ ಬಂಧುಗಳೇ. ಅಭಿಮನ್ಯುವಿನ ಈ ಪಕ್ಕದಲ್ಲಿ ರೂಪ ಧಾವಿಸಿ ಬರ್ತಾ ಇದೆ. ಮಂಜುನಾಥ ಮಾವುತ, ಮಂಜು ಕಾವಾಡಿ 2015ರಲ್ಲಿ ಪ್ರಕೃತಿ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಒಂದು ಸರ್ಕಸ್ ಕಂಪನಿಯಿಂದ ರಕ್ಷಿಸಿ ಅರಣ್ಯ ಇಲಾಖೆಯವರು ಆನೆ ಶಿಬಿರಕ್ಕೆ ಸ್ಥಳಾಂತರವನ್ನ ಮಾಡಿದ್ರು. ರೂಪ ಅಭಿಮನ್ಯುವಿನ ಪಕ್ಕದಲ್ಲಿ ಅತ್ಯಂತ ಸಾವಧಾನವಾಗಿ ಧಾವಿಸಿ ಬರ್ತಾ ಇದೆ. ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವಂತಹ ಅಭಿಮನ್ಯುವಿನ ಮಾವುತ ವಸಂತ ಜೆಎಸ್, ಕಾವಾಡಿ ರಾಜು ಜೆಕೆ. ನಾದಸ್ವರದೊಂದಿಗೆ ಈ ತಂಡ ಮುಂದೆ ಹೋಗ್ತಾ ಇದೆ. ಯಾವುದೇ ಕಾವೇರಿಯ ಮಾವುತ ಜೆಡಿ ದೋಭಿ, ಸಂಜನ್ ಜಯೆ ಕಾವಾಡಿಯಾಗಿದ್ದಾರೆ. ಬಂಧುಗಳೇ, ಇದು ಅವಿಸ್ಮರಣೀಯ ಕ್ಷಣ. ಮೈಸೂರೆಂಬ ಮಾಯಾನಗರಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ದಸರೆಯ ಮಹಾ ಸಂಭ್ರಮ ಅಡಗಿದೆ. ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲ, ಎಲ್ಲ ನಿಟ್ಟುಗಳಿಂದಲೂ ಜಗತ್ತಿನ ಯಾವುದೇ ಪಾರಂಪರಿಕ ನಗರಕ್ಕೆ ಹೊಯ್ಕೈ ಆಗಬಲ್ಲ ಎಲ್ಲ ಗುಣಲಕ್ಷಣಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸಿಕೊಂಡೇ ಮುಂದೆ ಅಡಿ ಇಡುತ್ತಿದೆ. ಯದುರಾಯ ಕೃಷ್ಣರಾಯರೆಂಬ ಯಾದವ ಸಹೋದರರಿಂದ ಪ್ರತಿಷ್ಠಾಪನೆಗೊಂಡು ಮೈಸೂರು ಸಂಸ್ಥಾನದಲ್ಲಿ ಚರಿತ್ರಾರ್ಹವಾಗಿ ಮುಂದುವರಿಯುತ್ತಿದೆ. ಹೊಸ ಹೊಸ ಆಶಯಗಳೊಂದಿಗೆ ಕರ್ನಾಟಕ ಸರ್ಕಾರದ ಜನಪರ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿದೆ. ಅತ್ಯಂತ ವಿಜೃಂಭಣೆಯಿಂದ ಸಾಗುತ್ತಿದೆ ಮೈಸೂರು ದಸರಾ ವಿಜಯದಶಮಿಯ ಮಹೋತ್ಸವ 2025. ದಸರಾ ಅಂಬಾರಿ ಆನೆಯಾದಂಥ ಅಭಿಮನ್ಯುವಿಗೆ ಹಾಗೂ ಅಂಬಾರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವಂತಹ ಕ್ಷಣ ಸನ್ನಿಹಿತವಾಗುತ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಚಿವರು ಎಲ್ಲರೂ ಸೇರಿ ಪುಷ್ಪಾರ್ಚನೆ ನೆರವೇರಿಸಿಕೊಡಲಿದ್ದಾರೆ. ಬಂಧುಗಳೇ, ಈ ಒಂದು ಅಮೃತ ಗಳಿಗೆಗಾಗಿ ನಾವೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಿದ್ದೇವೆ. ಅಶ್ವದಳ ಆಗಮಿಸಿದೆ. ಸುರೇಶ್ ಕೆಎನ್ ಎಸಿಪಿ ಮೌಂಟೆಡ್ ಅವರ ಮುಂದಾಳತ್ವದಲ್ಲಿ ಪ್ರಥಮ ದಂಡನಾಯಕರಾಗಿದ್ದಾರೆ ಸುರೇಶ್ ಕೆಎನ್ ಎಸಿಪಿ ಮೌಂಟೆಡ್. ಶರಣಪ್ಪ ಡಿ ಸಾಸನೂರು ಆರ್ಪಿಐ ಮೌಂಟೆಡ್ ದ್ವಿತೀಯ ದಂಡನಾಯಕರು. ಅಶ್ವದಳವನ್ನ ನೀವಿಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀರಿ. ಹಾಗೂ 30 ಜನ ಕಲಾವಿದರಿರುವಂತಹ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ವಾದ್ಯ ವೃಂದವನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಬಂಧುಗಳೇ. ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಬೇಕು. ಇದು ನಮ್ಮ ವಿನಮ್ರ ಕೋರಿಕೆ. ಬಂಧುಗಳೇ, ಕಮಾಂಡರ್ ಸುರೀಶ್ ಎಸಿಪಿ ಮೌಂಟೆಡ್ ಹಾಗೆ ಸೆಕೆಂಡ್ ಇನ್ ಕಮಾಂಡರ್ SD ಸಾಸನೂರ್ RPI ಮೌಂಟೆಡ್ ಇದೀಗ ಅಶ್ವದಳದೊಂದಿಗೆ ವೇದಿಕೆಯ ಮುಂಭಾಗ ಸಜ್ಜಾಗಿದ್ದಾರೆ. ಬೆಟ್ಟದಿಂದ ಇಳಿದು ಬಂದಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ಎಲ್ಲರಿಗೂ ಒಳಿತನ್ನ ಉಂಟು ಮಾಡಲಿ, ಸರ್ವರಿಗೂ ಸಕಲ ಅಭೀಷ್ಟಗಳನ್ನ ಪೂರೈಸಲಿ ತಾಯಿ ಚಾಮುಂಡೇಶ್ವರಿ. ಅಭಿಮನ್ಯು ಗಂಭೀರವಾದಂಥ ನಡಿಗೆಯೊಂದಿಗೆ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುತ್ತಿದ್ದಾನೆ. ಇಕ್ಕೆಲೆಗಳಲ್ಲಿ
ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆಯವರು ಎಲ್ಲರೂ ಕೂಡ ಭಾವಪರವಶರಾಗಿದ್ದಾರೆ. ತಾಯಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಲಿಕ್ಕಾಗಿ ವೇದಿಕೆಗೆ ಧಾವಿಸಿ ಬರುತ್ತಿದ್ದಾರೆ. ಬಂಧುಗಳೇ, ನಿಮ್ಮೆಲ್ಲರ ಗಮನಕ್ಕೆ ಪುಷ್ಪಾರ್ಚನೆಯ ನಂತರ ತತ್ಕ್ಷಣವೇ ರಾಷ್ಟ್ರಗೀತೆ ಮೊಳಗಲಿದೆ. ಅದರ ಜೊತೆಯಲ್ಲಿಯೇ 21 ಕುಶಾಲ ತೋಪುಗಳನ್ನ ಸಿಡಿಸಲಿದ್ದಾರೆ. ಆ ನಂತರ ಪ್ರಥಮ ದಂಡ ನಾಯಕರಾದಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೆರವಣಿಗೆಯನ್ನ ಕೊಂಡೊಯ್ಯಲು ಅಪ್ಪಣೆಯನ್ನ ಪಡೆಯಲಿದ್ದಾರೆ. ಮೈಸೂರು ಜನರ ಪುರದೇವತೆ, ನಾಡ ಜನರ ಸಿರಿದೈವ ತಾಯಿ